ಅಂದು ಶಾಲೆಗೆ ಆಗಮಿಸಿದ ಮಕ್ಕಳಿಗೆ ಅಚ್ಚರಿ ಕಾದಿತ್ತು. ಶಾಲಾ ಆವರಣದಲ್ಲಿ ಸ್ವತಃ ನೆಹರು ಅವರೇ ಗುಲಾಬಿ ಹೂವನ್ನು ಹಿಡ್ಕೊಂಡು ಒಂದೊಂದೇ ಮಕ್ಕಳನ್ನ ಸ್ವಾಗತಿಸ್ತಾ ಇದ್ರು. ಮಕ್ಕಳು ಕೂಡ ನೆಹರು ಅವರನ್ನ ಕಂಡು ಮಂತ್ರ ಮುಗ್ಧರಾಗಿದ್ರು. ಇದೆಲ್ಲ ನಡೆದಿದ್ದು ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ. ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲಾ ಮುಖ್ಯೋಪಾಧ್ಯಾಯರಾದ ಸತೀಶ್ CS ಶಾಲೆಯಲ್ಲಿ ನೆಹರು ಅವರ ಪ್ರತಿಕೃತಿಯನ್ನ ರಚನೆ ಮಾಡಿ ಪಂಡಿತ್ ಜವಾಹರಲಾಲ್ ನೆಹರು ಅವರೇ ವಿದ್ಯಾರ್ಥಿಗಳಿಗೆ ಗುಲಾಬಿ ನೀಡಿ ಶಾಲೆಗೆ ಆತ್ಮೀಯವಾಗಿ ಸ್ವಾಗತಿಸುವಂತೆ ಶಾಲಾ ಆವರಣದಲ್ಲಿ ನಿಲ್ಲಿಸಲಾಗಿತ್ತು. ಇದು ಕಾರ್ಯಕ್ರಮದ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ಅಲ್ಲದೆ ವಿದ್ಯಾರ್ಥಿಗಳು ನೆಹರು ಅವರೊಂದಿಗೆ ಕುಳಿತು ಸಿಹಿ ಮಾತು, ಹರಟೆಯಲ್ಲಿ ತೊಡಗಿರುವಂತೆ ಕೂಡ ಸನ್ನಿವೇಶವನ್ನು ರಚನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ನೆಹರು ಅವರನ್ನ ನೋಡಿ ಆನಂದದಿಂದ ಕೇಕೆ ಇಟ್ಟರೆ ಶಿಕ್ಷಕರು ಮತ್ತು ಪೋಷಕರು ಈ ಕಾರ್ಯಕ್ರಮದ ಸೃಜನಾತ್ಮಕತೆಯಿಂದ ಮೆಚ್ಚಿಕೊಂಡ್ರು. ಶಾಲಾ ಮುಖ್ಯೋಪಾಧ್ಯಾಯರು ಮಾತನಾಡಿ, ಚಿಕ್ಕ ಮಕ್ಕಳನ್ನ ಪ್ರೀತಿಸುವ ನೆಹರು ಅವರ ವ್ಯಕ್ತಿತ್ವವನ್ನು ಜೀವಂತವಾಗಿ ತೋರಿಸುವ ಮೂಲಕ ಮಕ್ಕಳಲ್ಲಿ ಸಂತೋಷ ಮತ್ತು ಪ್ರೇರಣೆಯಿಂದ ಜಾಗೃತಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಅಲ್ಲದೆ ದಿನದ ಮಹತ್ವದ ಅಂಗವಾಗಿ ಸರ್ಕಾರದ ವಿನೂತನ ಕಾರ್ಯಕ್ರಮವಾದ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳ ಸರ್ವ ಪೋಷಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಶಾಲಾ ಅಭಿವೃದ್ಧಿ, ದಾಖಲಾತಿ ಹೆಚ್ಚಳ, ಶಾಲಾ ಕುಂದುಕೊರತೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಂಡರು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಸರ್ಕಾರದ ಕಾರ್ಯಕ್ರಮಗಳಾದ FLN LBAಗಳ ಬಗ್ಗೆ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ರು. ನಂತರ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೇ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದು ವಿಶೇಷವಾಗಿತ್ತು. 5ನೇ ತರಗತಿಯ ವಿದ್ಯಾರ್ಥಿ ಯುಗನ್ BS ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರೆ, ಸಮನ್ವಿ MS, ತನ್ವಿತ್ ಹಾಗೂ ಓಂಕಾರ್ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಕಾರ್ಯಕ್ರಮದ ಅಂಗವಾಗಿ ಮಕ್ಕಳ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ಹಲವಾರು ಸ್ಪರ್ಧೆಗಳು ನಡೆಯಿತು. ದಿನಪೂರ್ಣವೂ ಶಾಲಾ ಆವರಣದಲ್ಲಿ ಉತ್ಸಾಹ ಭರಿತ ವಾತಾವರಣ ಮೂಡಿತ್ತು.